ಏಯ್ ನೈನಿನ ಮುಂದೆ ಇಟ್ಕೊಂಡು ಯಾರು ಅದೆಷ್ಟೇ ರೀತಿ ಟೆಸ್ಟ್ಗಳನ್ನ ಮಾಡಿದ್ರು ಕೂಡ ಅವಳೇ ಗೆಲ್ತಾಳೆ. ಹೀಗೆ ಮಾಡೋದ್ರಿಂದ ಅವಳಿಗೆ ತೊಂದರೆ. ಇನ್ಮೇಲೆ ಹೀಗೆಲ್ಲ ಮಾಡೋದನ್ನ ನಿಲ್ಲಿಸ್ಬಿಡಿ. ಕೊಡ ಇಲ್ಲಿ. ಸಾಕಾ? ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾ? ಎನಿ ಡೌಟ್ಸ್? ತಿಲೋತ್ತಮ ಅಮ್ಮನ್ಗೆ ಇನ್ನೂ ಏನೋ ಅನುಮಾನ ಇದೆ ಅನ್ಸುತ್ತೆ. ಹೇಳ್ಬೋದು. ಅವಳೇ ನೈನಿ ಅಂತ ನಮಗಿಂತ ಜಾಸ್ತಿ ನಂಬೋ ವಿಶಾಲ್ ಮೊಬೈಲ್ ಅನ್ಲಾಕ್ ನಂಬರ್ ನಿನ್ನೆನೋ ಮೊನ್ನೆನೋ ಹೇಳಿರ್ಬೇಕು. ಕರೆಕ್ಟೇ. ನನ್ ಮೊಬೈಲ್ ಪಿನ್ ನಂಬರ್ ಹೇಳು. ನಿಮ್ ತಲೆ. ಯಾಕೆ? ನನ್ಗೆ ಗೊತ್ತಿಲ್ಲ, ಇನ್ನೇನಿಗೇನ್ ಗೊತ್ತಿರತ್ತಾ? ಕರೆಕ್ಟ್ ಅಲ್ವಾ ಬಲ್ಲಮ್ಮ? ನೀವು ತುಂಬಾ ಯೋಚನೆ ಮಾಡಬೇಡಿ. ನಾನು ನೈನಿ, ವಿಶಾಲ್ ಯಜಮಾನ್ರು ಹೆಂಡತಿ. ನನಗೆ 2 ಮಕ್ಕಳು, 2 ಅವಳಿ ಜವಳಿ. ಇಷ್ಟು ಕ್ಲಾರಿಟಿ ಇರುವಾಗ ಒಂದೊಂದ್ಸಲ ನೀವು ನಾನ್ ತ್ರಿನೇತ್ರಿ ಅಂತ ಯಾಕೆ ಹೇಳ್ತೀರಾ ಆತಗೆ? ಅವಾಗ ಗೊತ್ತಾಗಲ್ಲ, ಇವಾಗ ಗೊತ್ತಿದ್ರು ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅರ್ಥ ಆಗ್ತಿಲ್ಲ. ಆಗ್ಬಾರ್ದು. ಯಾಕಂದ್ರೆ ನೈನಿ ಅಮ್ಮನ ಆಶಯ ಆ ತರ ಇದೆ. ಅಮ್ಮ, ನಿನ್ ತಲೆಗೆ ಅಕ್ಷತೆ ಕಾಳು ಹಾಕಿದ್ದಾರೆ. ಅದೇ ತರ ನಂಗೆ ಅಡ್ಗೆ ಮಾಡಿ ಹಸು ನೀಗ್ಸಮ್ಮ. ಅಯ್ಯೋ, ಎಂತ ಮಾತಮ್ಮ. ನೀನ್ ಬಾ ಬಾ. ಮಾಮ್ 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 ನಿಮ್ ಒಡವೆಗಳೆಲ್ಲ ಎಷ್ಟಿದೆಯಲ್ಲ ಅದನ್ನೆಲ್ಲ ಕೊಟ್ಬಿಡಿ. ಯಾಕೋ? ತಗೊಂಡೋಗಿ ಹೊರಗಡೆ ಇರೋ ಮೋರಿಗೆ ಬಿಸಾಕ್ಬಿಟ್ಟು ಬರ್ತೀನಿ. ತಲೆ ಕೆಟ್ಟಿದ್ಯಾ ಹೇಗೆ? ಚಿನ್ನದ ರೇಟು ಆಕಾಶಕ್ಕೆ ಏರ್ತಾ ಇದ್ರೆ ಚರಂಡಿ ಮೋರಿಗೆ ಹೋಗಿ ಅದನ್ನ ಬಿಸಾಕ್ತೀನಿ ಅಂತ ಹೇಳ್ತಿದ್ಯಲ್ಲ. ಅಯ್ಯ, ಉಪಯೋಗಕ್ಕೆ ಬರ್ದೇ ಇರೋದನ್ನ ಕುತ್ಕೆಗೆ ಹಾಕೊಂಡು ಏನ್ ಮಾವ್ ಮಾಡ್ತೀರಾ? ಎದ್ದಡ್ ನನ್ ಮಗ್ನೆ. ಕೆಲ್ಸ ಮಾಡ್ದಿರೋ ನಿನ್ನಂತವ್ರಿಗೆ ಆಪತ್ಕಾಲಕ್ ಬರೋದೆ ಚಿನ್ನ ಕಣೋ. ಅದನ್ ಅಡ ಇಟ್ಟಾದ್ರೂ ಜೀವನ ನಡೆಸ್ಬೋದು. ಅಯ್ಯೋ, ದುಡ್ಡೇನ್ ಮಾಡ್ತೀರಾ ಮಾಮ್? ಮ್ಯಾಜಿಕ್ ನಡಿಬೇಕು. ನಿಮ್ ಒಡವೆಗಳು ಮಾಡ್ತಾವ? ಮಾಡಲ್ಲ. ಅದೇ ನೈನಿ ಕಟ್ಕೊಂಡಿರೋ ಅಮ್ನೋರ್ ಬಿಲ್ಲೆ ಇರೋ ಅಂತ ತಾಯ್ತಾನ್ ನೋಡು. ಅದು ವಿಶಾಲ್ ಅವಳು ಕಟ್ಟಿದ ತಕ್ಷಣ ನೈನಿ ಮೊದ್ಲಿನ ತರ ಬದ್ಲಾಗಿ ಆರಾಮಾಗಿ ಹೇಗ್ ಸ್ಮೈಲ್ ಕೊಟ್ಲು ಅಂತ. ನಿಜಾನೇ ಕಣೋ. ನಾನ್ ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಅಯ್ಯೋ, ನೀವಿಂತದೆಲ್ಲ ಅಬ್ಸರ್ವ್ ಮಾಡಲ್ಲ ಮಾಮ್. ಪ್ರತಿಯೊಂದ್ರಲ್ಲೂ ಏನಾದ್ರೂ ಒಂದು ತಿಳ್ಕೊಳ್ಳೋ ಅಂತದ್ ಇದ್ದೇ ಇರುತ್ತೆ. ಸರಿಯಾಗಿ ಹೇಳ್ದೆ. ಆದ್ರೆ ಆ ದಾರ ಕಟ್ಟದ್ಮೇಲೆ ನೈನಿ ನಾರ್ಮಲ್ ಆದ್ಲು ಅಂತೀಯಾ? ಎಸ್ ಮಾಮ್. ಅಯ್ಯೋ, ಆ ದಾರಕ್ಕೆ ನೈನಿಗೂನೋ ಆ ಮಾಯಾವಿ ಹುಡ್ಗಿಗೂನೋ ಏನೋ ಸಂಬಂಧ ಇದೆ ಅಂತ ಅನ್ಕೋತಾ ಇದೀನಿ. ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ ವಲ್ಲಭ. ಇನ್ನೊಂದ್ ಕೂಡ ಮಾಮ್. ಅದು ಆ ಅಮ್ನೋರ್ ಲಾಕೆಟ್ನ ವಿಶಾಲಾಕ್ಷಿ ಆಸ್ಪತ್ರೆಯಿಂದ ತಗೊಂಡ್ ಬಂದ್ಲು ಅಂತಂದ್ರೆ ಅವಳು ಅಲ್ಲಿಗೆ ಯಾಕೆ ಹೋಗಿದ್ಲು? ಆಕ್ಸಿಡೆಂಟ್ ಆಗಿರೋ ವಿಷಯನ ಪ್ರೆಸ್ಸವ್ರಿಗೂ ಗೊತ್ತಾಗ್ದಾಗೆ ಮ್ಯಾನೇಜ್ ಮಾಡಿದೀವಿ ಅಲ್ವಾ? ಕರೆಕ್ಟ್ ಕಣೋ. ಮನೆಗ್ ಬಂದಾಗ ಕೂಡ ಮೊದ್ಲೇ ಗೊತ್ತಿರೋ ಹಂಗೆ ಆ ವಿಶಾಲಾಕ್ಷಿ ಸ್ವಲ್ಪನೂ ಆತಂಕ ಪಡ್ಲಿಲ್ಲ. ತುಂಬಾ ಕೂಲಾಗಿ ನಗ್ನಗ್ತಾ ಮಾತಾಡದ್ಲು. ಇದ್ರಿಂದ ನಮ್ಗೇನ್ ಅರ್ಥ ಆಯ್ತು? ನೈನಿ ವಿಶಾಲಾಕ್ಷಿ ಇದಕ್ಕೂ ಮುಂಚೆ ಆಚೆ ಭೇಟಿಯಾಗಿ ಮನೆಗ್ ಬಂದಿದ್ದಾರೆ ಅಂತ ಅನ್ಸುತ್ತೆ. ನಾನು ಕೂಡ ಹಾಗೆ ಅನ್ಕೋತಾ ಇದ್ದೀನಿ ಮಾಮ್. ಇಬ್ರು ಸೇರ್ಕೊಂಡು ನಮ್ಮನ್ನ ಮುಟ್ಟಾಳ್ರನ್ ಮಾಡ್ತಿದ್ದಾರೆ. ಹಾಗ್ ಮಾಡಿದ್ರೆ ಅವರೇ ಅನುಭವಿಸ್ಬೇಕಾಗತ್ತೆ. ಒಬ್ರು ಮೋಸ ಮಾಡ್ಬೇಕು ಅಂತ, ಇನ್ನೊಬ್ರು ಮಾಯ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ನಾನೆಲ್ಲ ತಲೆ ಕೆಳಗ್ ಮಾಡ್ತೀನಿ ವಲ್ಲಭ. ಕಟ್ಸಿದ್ದೇನೋ ನಿಜ ಸುಮನ, ಆದ್ರೆ ಆ ಲಾಕೆಟ್ನ ಎಲ್ಲಿಂದ ತಂದ್ಲು ಅಂತ. ನಮ್ ನೈನಿ ಅಕ್ಕನ ಅಮ್ಮ ಅಂತ ಕರಿತಾಳಲ್ವಾ? ನಮ್ಮ ಅಮ್ಮನ್ ಕತ್ತಲ್ಲಿರೋ ಅಮ್ನೋರ್ ಲಾಕೆಟ್ನ
ಪಕ್ಕದಲ್ಲೇ ಎತ್ತಿಟ್ಟಿರ್ತಾರೆ. ಕೊಡ್ತೀರಾ ಪ್ಲೀಸ್ ಅಂದಿದ್ದಕ್ಕೆ ಕೊಟ್ಟಿರ್ತಾರೆ. ಅದ್ ಬಂಗಾರದಾಗಿದ್ದಿದ್ರೆ ಅವರು ಕೊಡ್ತಿರ್ಲಿಲ್ಲ ಅನ್ಸತ್ತೆ ಅಲ್ವೇನ್ರಿ? ಹಾಗೆ ಕೊಟ್ಟಿದ್ರು ಆ ಹುಡ್ಗಿ ಕೈಗೆ ಸೇರಿದಿದ್ರೆ ನಮಗ್ ಸಿಗ್ತಾ ಇರ್ಲಿಲ್ಲ. ನಿನಗ್ ನಿಜವಾದ ವಿಷಯ ಗೊತ್ತಿಲ್ದೇನೆ ಏನೇನೋ ಮಾತಾಡ್ತಾ ಇದ್ಯಾ. ಏನು ಅಂತ ಹೇಳಿ. ನೈನಿ ಎತ್ಗೆ ಕುತ್ತಿಗೆಯಲ್ಲಿರೋ ಅಮ್ಮನವ್ರ ತಾಯ್ತಾನ ಹಾಸ್ಪಿಟಲ್ ಅಲ್ಲಿ ನರ್ಸು ಹುಷಾರಾಗಿ ಲಾಕರ್ ಅಲ್ಲಿ ಇಟ್ಟು ಬೀಗ ಹಾಕಿದ್ರಂತೆ. ಅದಕ್ಕೆ ಅದನ್ ಕೇಳ್ಕೊಂಡು ವಿಶಾಲಾಕ್ಷಿ ಇರ್ಲಿ ಯಾರು ಹೋಗಿರ್ಲಿಲ್ವಂತೆ. ಹಾಗಾದ್ರೆ ಯಾವ್ದಾದ್ರು ಪೂಜಾ ಭಂಡಾರದಲ್ಲಿ 5-10 ರೂಪಾಯಿ ಕೊಟ್ಟು ತಗೊಂಡ್ ಬಂದು ಹಾಸ್ಪಿಟಲ್ ಇಂದ ತಂದಿದ್ದೀನಿ ಅಂತ ನಮ್ ಹತ್ರ ಸುಳ್ಳು ಹೇಳಿ ವಿಶಾಲ್ ಬಾವನ್ ದೃಷ್ಟಿಲಿ ಆ ಮಾಯಾವಿ ಒಳ್ಳೆಯವಳಾದ್ಲು. ಎಷ್ಟು ಖತರ್ನಾಕಿದ್ದಾಳ ಅವಳು. ಇವಾಗ ನನಗ್ ಮಾತಾಡಕ್ ಬಿಡ್ತೀಯಾ? ಇನ್ನೇನ್ ಹೇಳ್ಬೇಕು ಅನ್ಕೊಂಡಿದೀರಾ? ಲಾಕರ್ನ ಅವ್ರು ಓಪನ್ ಮಾಡಿ ನೋಡ್ದಾಗ ಅದ್ರಲ್ಲಿ ಇಟ್ಟಿದ್ದ ಅಮ್ನೋರ್ ಲಾಕೆಟ್ಟು ನೋಡ್ದಾಗ ಇರ್ಲಿಲ್ವಂತೆ. ಇವಾಗ ಅರ್ಥ ಆಯ್ತಾ ವಿಶಾಲಾಕ್ಷಿ ಪವರ್ ಏನು ಅಂತ? ಪವರ್ ಅಲ್ಲ ರೀ, ಮ್ಯಾಜಿಕ್ ಮಾಡಿರ್ತಾಳೆ. ನನ್ ಲಾಕರ್ ಅಲ್ಲಿರೋ ಒಡವೆ ಕೂಡ ಹೀಗೆ ಮ್ಯಾಜಿಕ್ ಮಾಡಿ ಕದ್ಬಿಡ್ತಾಳೆ. ವಿಶಾಲಾಕ್ಷಿ ಹೋಗಿಲ್ಲ ಅಲ್ವಾ, ಇನ್ನೇನಕ್ ಟೆನ್ಷನ್? ಮೋಡಿ ಮಾಡಿ ಮ್ಯಾಜಿಕ್ ಇಂದ ಒಡವೆನ್ ಕದ್ದು ಹೋಗ್ ಬರ್ತೀನಿ ಅಂತ ಸೈಲೆಂಟ್ ಆಗಿ ಮನೆದ ಎಸ್ಕೇಪ್ ಆದ್ರೆ ಯಾರನ್ ಕೇಳೋದು? ಇದೆಯಾ? ಇದೆ. ವಿಶಾಲಾಕ್ಷಿಗೆ ಅಂತ ಯೋಚನೆ ಬರಲ್ಲ. ಏನೋ ಯಾರಿಗ್ರಿ ಗೊತ್ತು. ಒಂದ್ಸಲ ಚೆಕ್ ಮಾಡಿದ್ರೆ ನಾವೇನ್ ಕಳ್ಕೊತೀವಿ? ನಮ್ ವಸ್ತುನ ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೇನೆ ಅದ್ಕೆ ಕತ್ತಲ್ಲಿರ್ಬೇಕಾಗಿರೋ ಅಮ್ನವ್ರ ಲಾಕೆಟ್ನ ತಗೊಂಬಂದ್ ಕೊಟ್ಲು. ಕೊಡೋದ್ ಬಿಟ್ಟು ಇಸ್ಕೊಳ್ಳೋದು ಅವಳಿಗೆ ಗೊತ್ತಿಲ್ಲ. ನೀವೆಲ್ರೂ ಬ್ಲೈಂಡ್ ಆಗಿ ನಂಬ್ತೀರಾ ನನ್ನನ್ ಬಿಟ್ಟು. ಒಂದ್ ವಾರದಿಂದ ಯಾವ್ದನ್ ನಂಬೇಕು ಯಾರನ್ನ ನಂಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈಗ ಸ್ವಲ್ಪ ನನ್ ಮೈಂಡು ರಿಲ್ಯಾಕ್ಸ್ ಆಗ್ತಾ ಇದೆ. ಆದ್ರೆ ಆ ಮಾಯಾವಿ ಹುಡುಗಿ ನಿಮ್ಮನ್ನ ನೋಡಿ ಕೇಳ್ದಾಗ ನೀವು ತಡವರ್ಸಿದ್ರಿ ಅಂತ ಅನ್ಸ್ತು. ಯಾಕ್ರಿ? ಫೋನ್ ಬರ್ತಾ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಹಲೋ